ಇವತ್ತಿನ ವಿಡಿಯೋದಲ್ಲಿ ಡಯಟ್ಗೆ ಹೆಲ್ಪ್ ಆಗುವಂತಹ ಒಂದು ಒಳ್ಳೆ ಹೆಲ್ದಿ ರೆಸಿಪಿನ ನೋಡೋಣ. ತರಕಾರಿನ ಹೆಚ್ಚಾಗಿ ಬಳಸಿ ಮಾಡಿರುವಂತಹ ಈ ರೆಸಿಪಿನಲ್ಲಿ ಹೆಚ್ಚಾಗಿ ಫೈಬರ್ ಹಾಗೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ನಾನಿಲ್ಲಿ ಬಳಸ್ತಿರೋ ಎಲ್ಲ ತರಕಾರಿಗಳನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಪೀಸಷ್ಟು ಸ್ವೀಟ್ ಕಾರ್ನು, ಹಾಗೆಯೇ ಒಂದು ಅರ್ಧ ಕ್ಯಾರೆಟು, 1 ಇಡಿಯಷ್ಟು ಬೀನ್ಸ್, ಒಂದು 7ರಿಂದ 8 ಪೀಸಷ್ಟು ಸ್ವೀಟ್ ಪಂಪ್ಕಿನ್, ಹಾಗೆಯೇ ಸ್ವಲ್ಪ ಬ್ರೊಕೊಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸ್ಟೀಮರ್ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸ್ತಿರೋ ಎಲ್ಲ ತರಕಾರಿಗಳು ಕೂಡ ಇರಲೇಬೇಕು ಅಂತ ಇಲ್ಲ. ನಿಮ್ಮ ಹತ್ರ ಇರೋ ತರಕಾರಿಗಳು ಅಥವಾ ನಿಮಗಿಷ್ಟ ಇರೋ ತರಕಾರಿಗಳನ್ನು ಬಳಸ್ಕೊಂಡು ಇದೇ ಥರನೇ ಮಾಡ್ಕೋಬೋದು. ಎಲ್ಲ ತರಕಾರಿಗಳನ್ನು ಕೂಡ ಸ್ಟೀಮರ್ ಪ್ಲೇಟ್ಗೆ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆಯೇ 1 ಲೋಟದಷ್ಟು ನೀರನ್ನು ಸ್ಟೀಮರ್ಗೆ ಹಾಕಿ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೆ. ನೀರು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈ ಹಂತದಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಸ್ಟೀಮರ್ ಪ್ಲೇಟ್ನ ಇಟ್ಬಿಟ್ಟು ಒಂದು 6ರಿಂದ 7 ನಿಮಿಷ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಅದಾಗುವಷ್ಟರಲ್ಲಿ ಒಂದು ಕಡಾಯಿಗೆ 1 ಚಮಚದಷ್ಟು ತುಪ್ಪ ಸೇರಿಸಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ 1/4 ಭಾಗದಷ್ಟು ರೆಡ್ ಬೆಲ್ ಪೆಪ್ಪರ್, ಹಾಗೆಯೇ 1/4 ಭಾಗದಷ್ಟು ಗ್ರೀನ್ ಬೆಲ್ ಪೆಪ್ಪರ್ ಎರಡನ್ನೂ ಕೂಡ ಸೇರಿಸ್ಕೊಂಡು 1 ಬೌಲಷ್ಟು ಪನ್ನೀರ್ ಕ್ಯೂಬ್ಸ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಾಟೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪದ ಬದಲಾಗಿ ಬೆಣ್ಣೆ ಕೂಡ ಬಳಸ್ಕೋಬೋದು. ಇದನ್ನು ಜಾಸ್ತಿ ಹೊತ್ತು ಸಾಟೆ ಮಾಡೋದು ಬೇಡ. ಸುಮಾರು ಒಂದು 3ರಿಂದ 4 ನಿಮಿಷದಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಾಟೆ ಮಾಡ್ಕೋಬೇಕಾಗತ್ತೆ. ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಗೆಯೇ ಪೆಪ್ಪರ್ ಪೌಡರ್ನ ಕೂಡ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಡಯಟ್ ಮಾಡ್ತಾ ಇರೋರು ಈ ರೆಸಿಪಿನ ಡಿನ್ನರ್ ಮೆನ್ಯೂನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಇವಾಗ ಸಾಟೆ ಮಾಡಿದ್ದು ಆಗಿದೆ. ಒಂದು ಪ್ಲೇಟ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಸ್ಟೀಮ್ ಮಾಡಿಟ್ಕೊಂಡಿದ್ದಂತಹ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ರೆಸಿಪಿ ಮಾಡ್ಕೊಳ್ಲಿಕ್ಕೆ ಹೆಚ್ಚಾಗಿ ಟೈಮ್ ಕೂಡ ಕನ್ಸ್ಯೂಮ್ ಆಗೋದಿಲ್ಲ, ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆಯೇ ಯಾವುದೇ ವೆಜಿಟೇಬಲ್ನ ಬಾಯ್ಲ್ ಮಾಡಿ ಬಳಸೋದಕ್ಕಿಂತ ಸ್ಟೀಮ್ ಮಾಡಿಕೊಂಡು ಬಳಸೋದ್ರಿಂದ ಕಂಪ್ಯಾರಿಟಿವ್ಲಿ ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗಿ ಉಳಿದಿರುತ್ತೆ. ಹಾಗೆಯೇ ನಾವಿಲ್ಲಿ ಕಡಿಮೆ ಆಯಿಲ್ ಬಳಸ್ಕೊಂಡು ಮಾಡ್ಕೊಂಡಿರೋದ್ರಿಂದ ಈ ತರಕಾರಿಲಿರೋ ಗುಡ್ನೆಸ್ಸು ಹಾಗೆಯೇ ನ್ಯಾಚುರಲ್ ಟೇಸ್ಟ್ ಆ್ಯಂಡ್ ಫ್ಲೇವರ್ ಹಾಗೆಯೇ ಇರುತ್ತೆ. ಇದೆಲ್ಲ ತರಕಾರಿಗಳನ್ನು ಪ್ಲೇಟಿಗೆ ಹಾಕಿದ ನಂತರ ನಾನಿಲ್ಲಿ ಅಡಿಷ್ನಲ್ ಟೇಸ್ಟ್ಗೋಸ್ಕರ ಸ್ವಲ್ಪ ಆರಿಗಾನೋನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದಲ್ಲಿ ಸೇರಿಸ್ಕೋಬೋದು. ಈ ಪ್ಲೇಟಲ್ಲಿ ಪ್ರೋಟೀನ್ ರಿಚ್, ವಿಟಮಿನ್ ರಿಚ್ ಹಾಗೆಯೇ ನ್ಯೂಟ್ರಿಷಿಯಸ್ ಆಗಿರೋದ್ರಿಂದ ಜಿಮ್ಗೆ ಹೋಗ್ತಿರೋರು, ಡಯಟ್ ಮಾಡ್ತಿರೋರು, ಹಾಗೆಯೇ ಯಾರೆಲ್ಲ ಹೆಲ್ದಿಯಾಗಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದಾರೆ ಎಲ್ಲರೂ ತಿನ್ಕೋಬೋದು. ನೀವು ಕೂಡ ಈ ರೆಸಿಪಿನ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನಿ, ಹೆಲ್ದಿಯಾಗಿರಿ. ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.